ನಮ್ಮ ಸುತ್ತಮುತ್ತಲಿನ ಗಿಡಗಳೇ ಎಷ್ಟು ಔಷಧಿಗಳಾಗಿ ಇರುತ್ತವೆ. ಆದರೆ ನಮಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರೋಲ್ಲ. ಅದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ನಾವು ಆಯುರ್ವೇದಿಕ್ ಮೆಡಿಸನ್ ಅಂತ ಹೇಳ್ತೀವಲ್ಲ, ಹಾಗೆ ಇಂಗ್ಲೀಷ್ ಮೆಡಿಸನ್ನ ಉಪಯೋಗಿಸ್ತೇನೆ ಗಿಡಮೂಲಿಕೆಗಳಲ್ಲೇ ಕೆಲವೊಂದು ರೋಗಗಳನ್ನ ವಾಸಿ ಮಾಡ್ಕೋಬೋದು. ಚಿಕ್ಕ ಪುಟ್ಟ ಗಾಯಗಳಾದಾಗ ನಾವು ಮೊದಲು ಈ ರೀತಿಯ ಔಷಧಿಗಳನ್ನ ಮಾಡಿಕೊಂಡ್ರೆ ಇಂಗ್ಲೀಷ್ ಮೆಡಿಸನ್ ಅಂದರೆ ನಾವು ಮಾತ್ರೆಗಳನ್ನ ನುಂಗೋದನ್ನು ಕಡಿಮೆ ಮಾಡ್ಕೊಬೋದು. ಅದರಲ್ಲಿ ನಾನಿವತ್ತು ಮುಟ್ಟಿದರೆ ಮುನಿ ಅಂದರೆ ಟಚ್ ಮೀ ನಾಟ್ ಪ್ಲ್ಯಾಂಟ್ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಕೊಡ್ತೀನಿ. ಈ ಗಿಡವನ್ನು ಎಲ್ಲರೂ ನೋಡಿರ್ತೀರಿ. ಇದನ್ನು ತುಂಬ ಇಷ್ಟಪಡ್ತೀವಿ. ಯಾಕೆಪ್ಪ ಅಂದರೆ ಇದನ್ನು ಎಲೆಗಳನ್ನ ನಾವು ಟಚ್ ಮಾಡಿದಾಗ ಅದು ಮುಚ್ಕೊಂಡ್ಬಿಡುತ್ತೆ. ಅಂದರೆ ಅದನ್ನು ಮುಟ್ಟಿದ ತಕ್ಷಣ ಅದೇನಾದರೂ ಅದಕ್ಕೆ ಬೇರೆ ಏನಾದರೂ ಟಚ್ ಆಗ್ತಾ ಇದೆ ಅಂದ ತಕ್ಷಣ ಅದು ಎಲೆಗಳನ್ನ ಮುಚ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಇದು ಎಲ್ಲೇ ಕಂಡ್ರೂ ಅದನ್ನು ನಾವು ಮುಟ್ಟೋದಕ್ಕೆ ಇಷ್ಟಪಡ್ತೀವಿ. ಈ ಗಿಡದಲ್ಲಿ ನಮಗೆ ಸಿಗುವಂಥ ಔಷಧಿ ಗುಣಗಳು ಯಾವುದು, ಯಾವ ರೀತಿ ಔಷಧಿ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಪರಿಸರದಲ್ಲಿ ಸಿಗೋ ಅದೆಷ್ಟೋ ಗಿಡ ಮೂಲಿಕೆಗಳು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತವೆ. ಪ್ರಕೃತಿ ತನ್ನೊಡಲಲ್ಲಿ ಔಷಧೀಯ ಗಣಿಯನ್ನೇ ಹುದುಗಿಸಿಕೊಟ್ಟಿದೆ, ಅಂದರೆ ತುಂಬ ಇಟ್ಕೊಂಡಿದೆ. ನಮ್ಮ ಸುತ್ತಮುತ್ತಲೂ ಇರೋ ಅದೆಷ್ಟೋ ಗಿಡಗಳು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುವ ಗುಣವನ್ನು ಹೊಂದಿರುತ್ತವೆ. ಈ ರೀತಿಯ ವಿಶೇಷ ಗುಣವನ್ನು ಹೊಂದಿರೋ ಪಟ್ಟಿಗೆ ಮುಟ್ಟಿದರೆ ಮುನಿ ಅಂದರೆ ಟಚ್ ಮೀ ನಾಟ್ ಅನ್ನೋದು, ಅಥವಾ ಇದನ್ನು ನಾಚಿಕೆ ಸೊಪ್ಪು ಅಥವಾ ನಾಚಿಕೆ ಮುಳ್ಳು ಅಂತ ಕೂಡ ಕರಿತೀವಿ. ಇದು ಮುಳ್ಳಿನ ಜಾತಿಗೆ ಸೇರಿರುವಂಥ ಗಿಡ. ಇದನ್ನು ಬೆಳೆಸೋದಕ್ಕಿಂತ ಇದೆಲ್ಲರೂ ಕಂಡ್ರೆ ಕಳೆ ಅಂತ ಕಿತ್ತು ಹಾಕೋರೆ ಜಾಸ್ತಿ. ಆದರೆ ಈ ಮಕ್ಕಳುಗಳು ಅವರು ಆಟ ಆಡೋದಕ್ಕೆ ಅಂತ ಅಂದರೆ ಮುಟ್ಟಿದ್ರೆ ಅದು ಮುಚ್ಕೊಳ್ಳುತ್ತೆ ಅಂತ ಇಷ್ಟಪಡ್ತಾರೆ. ಇದರಲ್ಲಿರೋ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದ್ರೆ ಇನ್ನು ಮುಂದೆ ಖಂಡಿತವಾಗೂ ಅದನ್ನು ಎಲ್ಲಿ ಸಿಕ್ಕಿದ್ರೂ ಬಿಡೋದೇ ಇಲ್ಲ, ಕಿತ್ತು ಹಾಕೋದು ಇಲ್ಲ, ಅದನ್ನು ಮನೆ ಮುಂದೆನೇ ಬೆಳೆಸ್ತೀವಿ. ಹಾಗಾದರೆ ಯಾವ ರೀತಿ ಆರೋಗ್ಯ ಪ್ರಯೋಜನ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ ಮುಟ್ಟಿದರೆ ಮುನಿ ಏನಂತ ಏನಕ್ಕೆ ಕರೀತಾರೆ ಅಂದರೆ ಇದು ಮುಟ್ಟಿದ ಕೂಡಲೇ ಮುದುಡಿಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಮುಟ್ಟಿದರೆ ಮುನಿ ಅಂತ ಕರೀತಾರೆ. ಈ ಗಿಡ ಚಿಕ್ಕದಾಗಿದ್ರೂ ಕೂಡ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಔಷಧಿ ಗುಣವನ್ನು ಹೊಂದಿದೆ. ಹೂವು, ಬೇರು, ಕಾಂಡ, ಎಲೆ ಎಲ್ಲವೂ ಕೂಡ ಒಂದೊಂದು ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ನಮಗೇನಾದರೂ ಗಾಯ ಆಗಿ ರಕ್ತ ಬರ್ತಾ ಇದ್ದರೆ ಈ ನಾಚಿಕೆ ಮುಳ್ಳು ಅಂದರೆ ಮುಟ್ಟಿದರೆ ಮುನಿ ಎಲೆಯನ್ನು ಜಜ್ಜಿ ಆ ಗಾಯಕ್ಕೆ ಹಚ್ಚಿದ್ರೆ ಕೂಡಲೇ ರಕ್ತ ಸೋರಿಕೆ ಕಡಿಮೆಯಾಗಿ ಗಾಯ ಕೂಡ ಬೇಗ ವಾಸಿಯಾಗತ್ತೆ. ಮತ್ತು ಯಾವಾಗಲಾದರೂ ಏನಾದರೂ ಕಟ್ ಮಾಡಬೇಕಾದ್ರೆ ಕುಯ್ಕೊಂಡ್ರೆ ಆವಾಗ ಚಹಾ ಪುಡಿ ಮತ್ತು ಈ ಮುಟ್ಟಿದರೆ ಮುನಿ ಸೊಪ್ಪನ್ನು ಅರೆದು ಗಾಯದ ಮೇಲೆ ಹಾಕೋದ್ರಿಂದ ರಕ್ತ ಸೋರೋದು ಕಡಿಮೆ ಆಗುತ್ತೆ. ದೇಹದಲ್ಲಿ ಯಾವುದಾದ್ರೂ ಊತದ ಸಮಸ್ಯೆ ಇದ್ದರೆ ಆವಾಗಲೂ ಕೂಡ ಮುಟ್ಟಿದ ಮುನಿ ಗಿಡದ ಬೇರನ್ನು ಸಮೇತವಾಗಿ ಅಂದರೆ ಪೂರ್ತಿ ಗಿಡವನ್ನು ಅರೆದು ಆ ಊತ ಆಗಿರುವಂಥ ಜಾಗಕ್ಕೆ ಹಚ್ಚಿ ಬಟ್ಟೆಯಿಂದ ಕಟ್ಟಿದ್ರೆ ಬೇಗನೆ ಊತ ಕಡಿಮೆ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕಾಡುವಂಥದ್ದು ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಅಧಿಕ ರಕ್ತಸ್ರಾವ ಆಗ್ತಾ ಇದೆ, ಅದನ್ನು ಕಮ್ಮಿ ಮಾಡಬೇಕು ಅಂತ ಬಯಸಿದಾಗ ಈ ಮುಟ್ಟಿದರೆ ಮುನಿ ಸೊಪ್ಪನ್ನು ತೆಗೆದುಕೊಂಡು ಅದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ ಅದಕ್ಕೆ 1 ಚಿಟಿಕೆ ಸ್ಫಟಿಕ ಅಥವಾ ಆಲಮ್ ಅಂತ ಏನು ಕರಿತೀವಿ ಅದನ್ನು ಸೇರಿಸಿ ದಿನಕ್ಕೆ 2 ರಿಂದ 3 ಸರಿ ಸೇವಿಸ್ತಾ ಬಂದರೆ ಅಧಿಕ ರಕ್ತಸ್ರಾವನ ತಡಿಬೋದು. ಅಥವಾ ನೀವು ಇದನ್ನು ಈ ಗಿಡದ ಕಷಾಯವನ್ನು ಮಾಡಿ ಕುಡಿಯುತ್ತಾ ಬಂದರೂ ಕೂಡ ರಕ್ತಸ್ರಾವ ಕಡಿಮೆ ಆಗುತ್ತೆ. ಇನ್ನು ಈ ಗಿಡದ ಎಲೆ ಮತ್ತು ಬೇರನ್ನು ಚೆನ್ನಾಗಿ ಜಜ್ಜಿ ಅದರ ರಸ ತೆಗೆದು 2 ರಿಂದ 3 ಚಮಚ ರಸವನ್ನು ಅದರಲ್ಲಿ 2 ರಿಂದ 3 ಚಮಚ ರಸವನ್ನು 1 ಲೋಟ ನೀರಿಗೆ ಹಾಕಿ ಕುಡಿಯೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಇನ್ನು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಏನಾದರೂ ಇದ್ದರೆ ಈ ಮುಟ್ಟಿದರೆ ಮುನಿ ಗಿಡವನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ನಿಮಗೆ ಯಾವಾಗ ಸಮಸ್ಯೆ ಕಾಣುತ್ತೋ ಆವಾಗ 1 ಲೋಟ ನೀರಿಗೆ 1 ಚಮಚ ಪುಡಿನ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಸಣ್ಣ ಆಗಬೇಕು ಅಂತ ಅನ್ನೋರು ಮತ್ತು ಬಾಣಂತನದಲ್ಲಿ ಯಾರು ದಪ್ಪ ಆಗಿರ್ತಾರೆ ಅವರು ಮತ್ತು ಸಣ್ಣ ಆಗಬೇಕು ಅಂತ ಅಂದ್ಕೊಂಡವರೆಲ್ಲ ಈ ಗಿಡದ ಎಲೆಯ ರಸವನ್ನು ತೆಗೆದು ಅದನ್ನು ಕೈಗೆ ಹಾಕಿ ಬಳಿಕ ಕೈಯಲ್ಲಿ ತಗೊಂಡು
ಹೊಟ್ಟೆ ಭಾಗಕ್ಕೆ ಲೇಪಿಸಿ 1-2 ನಿಮಿಷ ಅದನ್ನು ಹೊಟ್ಟೆ ಭಾಗಕ್ಕೆ ಮಸಾಜ್ ಮಾಡೋದ್ರಿಂದ ಕೂಡ ಹೊಟ್ಟೆಯ ಕೊಬ್ಬೆಲ್ಲ ಕರಗಿ ಮೊದಲಿನಂತೆ ಆಗುವಂತೆ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಮುಖದಲ್ಲಿ ಮೊಡವೆಗಳು ಕಾಡ್ತಾ ಇರುತ್ತೆ. ಅದು ಮೊಡವೆಗಳನ್ನ ಕಿತ್ತರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಮೊಡವೆಯನ್ನು ಮುಟ್ಟಿ ಇನ್ನೊಂದು ಮುಖದಲ್ಲಿ ಇನ್ನೊಂದು ಕಡೆ ಕೈ ಹಾಕಿದ್ರೆ ಮೊಡವೆಗಳು ಜಾಸ್ತಿ ಆಗುತ್ತೆ. ಈ ಮೊಡವೆಗಳನ್ನ ಕಡಿಮೆ ಮಾಡಬೇಕು ಅಂದರೆ ಈ ಮುಟ್ಟಿದ ಮುನಿ ಗಿಡದ ರಸವನ್ನು ತೆಗೆದುಕೊಂಡು ಅದನ್ನು ಮೊಡವೆಗಳೆಲ್ಲೆಲ್ಲಿರುತ್ತೋ ಅಲ್ಲಿ ಹಾಕ್ಕೊಂಡು ಬಂದರೆ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಚರ್ಮದಲ್ಲಿ ಏನಾದರೂ ತುರಿಕೆ ಇದ್ದರೆ ಅಥವಾ ಚರ್ಮದ ಯಾವುದಾದ್ರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದಕ್ಕೆ ನೀವು ಈ ಗಿಡದ ರಸವನ್ನು ಚರ್ಮಕ್ಕೆ ಹಚ್ಕೊಳ್ಳೋದ್ರಿಂದ ಎಲ್ಲಿ ನಿಮಗೆ ತುರಿಕೆ ಆಗಿರುತ್ತೆ ಅಲ್ಲಿ ಹಾಕೋದ್ರಿಂದ ನೀವು ಅದರಿಂದ ಹೊರಗಡೆ ಬರ್ಬೋದು. ಇನ್ನು 40-50 ವರ್ಷ ಆದ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆ ಆಗುತ್ತೆ. ಅಂದರೆ ಪ್ರೋಸ್ಟೇಟ್ ಅದು ಉಪ್ಕೊಂಡಿರುತ್ತೆ. ಇದನ್ನು ಪುನಃ ಮೊದಲನೇ ಸ್ಥಿತಿಗೆ ಬರಬೇಕು ಅಂದರೆ ಈ ಮುಟ್ಟಿದರ ಮುನಿ ಕೂಡ ಸಹಾಯ ಮಾಡುತ್ತೆ. ಹಾಗಾದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕಪ್ಪ ಅಂದರೆ ಈ ಗಿಡದ ಸೊಪ್ಪನ್ನು ಚೆನ್ನಾಗಿ ಅರೆದು ಉಂಡೆ ಮಾಡಿ 45 ದಿನಗಳ ಕಾಲ ಪ್ರತಿದಿನ ತಗೊಳ್ತಾ ಬಂದರೆ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಇದಿಷ್ಟು ನಮಗೆ ಏನಾದರೂ ತೊಂದರೆ ಆದಾಗ ಬಳಸುವಂಥದ್ದು. ಹಾಗಾದರೆ ನಮಗೆ ತೊಂದರೆ ಇಲ್ಲದೆ ಇದ್ದಾಗಲೂ ಕೂಡ ಇದನ್ನು ಬಳಸ್ಬೋದಪ್ಪ ಅಂದರೆ ಹೌದು, ನಮಗೇನೂ ತೊಂದರೆ ಇಲ್ಲ, ನಮಗೆ ಚೆನ್ನಾಗಿದ್ದೀವಿ ಅಂದರೂ ಕೂಡ ಇದನ್ನು ಆವಾಗವಾಗ ಆಹಾರದಲ್ಲಿ ಬಳಸ್ತಾ ಇದ್ದರೆ ನಮಗೆ ಮುಂದೆ ಬರುವಂಥ ಕಾಯಿಲೆಗಳು ಅಥವಾ ನಮಗೆ ಸಣ್ಣದರಲ್ಲಿ ನಮಗೆ ಗೊತ್ತಾಗಲ್ಲ, ಆವಾಗ ಅದಕ್ಕಾದಾಗೆ ವಾಸಿಯಾಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಬಳಸೋದು ಅಂದರೆ ಆಹಾರದ ರೀತಿ ಉಪಯೋಗಿಸ್ಕೋಬೋದು. ಆಹಾರ ಅಂದರೆ ನಾವು ಇದರಿಂದ ನಾವು ಮುಟ್ಟಿದ್ರೆ ಮುನಿ ಸೊಪ್ಪನ್ನು ತಗೊಂಡು ತಂಬುಳಿ ಮಾಡ್ತಾರೆ, ಆ ರೀತಿ ತಂಬುಳಿನ ಮಾಡ್ಬೋದು. ಮತ್ತು ಇದರಲ್ಲಿ ಚಟ್ನಿನೂ ಕೂಡ ಮಾಡ್ಬೋದು. ಅಂದರೆ ಈ ಗಿಡದ ಎಲೆಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿದರೆ, ಅಂದರೆ ಚಟ್ನಿ ಹೇಗೆ ಮಾಡ್ತೀವೋ ಅದ್ರಿಗೆ ಈ ಸೊಪ್ಪನ್ನು ತೆಗೆದು ತುಪ್ಪದಲ್ಲಿ ಹುರಿದು ಅದನ್ನು ಬೆರೆಸಿ ಮಾಮೂಲಿ ಚಟ್ನಿ ಮಾಡಿದಾಗೆ ಮಾಡಿದ್ರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಮುಟ್ಟಿದರೆ ಮುನಿ ಅಂದರೆ ಟಚ್ ಮೀ ನಾಟ್ ಪ್ಲಾಂಟಿನ ಆರೋಗ್ಯ ಲಾಭಗಳು. ಇದನ್ನು ತಿಂಗಳಲ್ಲಿ 2 ಬಾರಿ ಅಂದರೆ 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಚಟ್ನಿ ಅಥವಾ ತಂಬುಳಿ ಮಾಡ್ಕೊಂಡು ಬಳಸ್ತಾ ಬಂದರೆ ನಮಗೆ ಆರೋಗ್ಯದ ಏನೇ ಸಮಸ್ಯೆಗಳು ಕಂಡರೂ ಕೂಡ ಅದು ವಾಸಿಯಾಗತ್ತೆ. ಇದನ್ನೀಗ ಬಳಸ್ತೀರಿ ಅಂದ್ಕೊಳ್ತೀನಿ. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಈ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯವಾಗುತ್ತೆ. ಇನ್ನು ಯಾರು ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ. ಈ ವಿಡಿಯೋನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳಿವೆ, ಕುತೂಹಲಕಾರಿ ವಿಡಿಯೋಗಳಿವೆ. ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.